ಏನ್ ಮಾಡ್ತಾ ಇದ್ರಿ? ನಾನು ಮೊನ್ನೆ ದರೋಜಿ ಕೆರೆಗೆ ಹೋಗಿ ನೋಡಿದ್ದೀನಿ. ಎಷ್ಟು ಮೀನುಗಳು ಸತ್ತಾಗಿದ್ದಾವೆ, ಎಷ್ಟು ವೇಸ್ಟ್ ಅದಕ್ಕೆ ಬಂದು ಸೇರ್ತಾ ಇದೆ ದರೋಜಿ ಕೆರೆಗೆ. ನಿಮ್ಮವರೇ ಬಂದು ಮಾಹಿತಿ ಕೊಟ್ಟಿದ್ದಾರೆ. ನಾನು ಮೊನ್ನೆ ಸಚಿವ ಜೊತೆಗೆ ಹೋದಾಗ ಡಿ ಕ್ಯಾಟಗರಿ ಅಂದ್ರೆ ಅದು ಕುಡಿಯೋಕೆ ಯೋಗ್ಯವಾದ ನೀರ. ಅಲ್ಲಪ್ಪ, ಇವ್ರು ಜಿಲ್ಲಾದವ್ರಿಗೆ ಆ ವೇಸ್ಟ್ ನೀರು ಬಿಡ್ತಾರಲ್ಲ, ಅದೇ ಟ್ರೀಟ್ಮೆಂಟ್ ಮಾಡಿ ಬಿಡಂತೇಳಿ ಅಂದ್ರೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟದ? ಎಲ್ಲ ನಿಮ್ ಕಲುಷಿತ ನೀರೆಲ್ಲ ಕೆರೆಗಳು ಜನ ಸಾಗಿ ದನ ಕರ್ಕೊಂಡು ಸಾಯ್ತಾ ಇರ್ತೇವೆ. ಅವ್ರೆಲ್ಲಾದ್ರೂ ಬಿಡ್ಬೇಡ್ಲಿ ನಮ್ ಕೆರೆಗೆ. ಯಾವ ರೀತಿಯಾಗಿ ನಾನು ಯಾಕಂದ್ರೆ ಅದು ವಿಡಿಯೋಗಳು ಕೂಡ ನಾನು ಸದನದಲ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ. ಮತ್ತು ನಿಮ್ ಬಗ್ಗೆನೇ ನಾನು ಕಂಪ್ಲೇಂಟ್ ಮಾಡೋದು. ಒಂದು ಇಲ್ಲ ಲೋಕಲ್ ಬಾಡಿಯಲ್ಲಿ ಒಂದೇ ನಾವೆಲ್ಲ ನೋಡಿ ಆಮೇಲೆ ಮಾತಾಡ್ತೀನಿ. ನಾನು ಗೊಬ್ಬರಕ್ಕೆ ಹೋಗಿ ಅವರ ಒಂದು ಪದ್ಧತಿ ಡೆಲಿವರಿ ಆದಾಗ ಹೊರಗೆ ಬಿಡೋದು. ಅದಕ್ಕೆ ತಾವು ಎಲ್ಲರೂ ಸೇರಿ ಅದೇ ಒಂದು ಸಮುದಾಯದಲ್ಲಿ ಯಾರಾದ್ರೂ ವಿದ್ಯಾವಂತರಿರ್ತಾರೆ, PhD ಮಾಡೋರಿರ್ತಾರೆ ಅಥವಾ ಪ್ರೊಫೆಸರ್ಸ್ ಇರ್ತಾರೆ, ಅವ್ರ ಕರ್ಕೊಂಡಾಗ ಯಾಕೆ ಅವ್ರ ಜೊತೆ ಸಮಾಲೋಚನೆ ಮಾಡಿಸಬಾರ್ದು? ಈಗ ಏನಾಗ್ತದೆ ಗೊತ್ತಾ, ಈಗ ಒಬ್ಬ ಗರ್ಭಿಣಿಯನ್ನ ಹಾಗೆ ಅವೈಜ್ಞಾನಿಕವಾಗಿ ಊರಿಂದ ಆಚೆ ಇಡ್ತಕ್ಕಂಥ ಈ ಪದ್ಧತಿ ಇನ್ನೂ ಜೀವಂತವಾಗಿದೆ ಅಂದ್ರೆ ನಾವೆಲ್ಲರೂ ಆಫೀಸರ್ಸ್ ತಲೆ ತಗ್ಗಿಸುವಂತ ವಿಷಯ ಇದೆ. ಈಗ ನಾಳೆ ಏನಾದರೂ ಆ ತಾಯಿನ ಅಲ್ಲಿ ಮಲಗಿಸಿದಾಗ ಮಳೆ ಗಾಳಿಗೆ ಅಥವಾ ಏನೋ ಒಂದು ಅವಘಡ ಆಯ್ತು ಅಂತಂದ್ರೆ ಅಲ್ಲಿ ಸ್ಥಳೀಯ ಮಹಿಳಾ ಶಾಸಕಿಯರು ಕೂಡ ಒಬ್ಬ ಹೆಣ್ಮಗಳ ರಕ್ಷಣೆ ಕೊಡೋಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇದು ದೊಡ್ಡ ಸುದ್ದಿ ಆಗ್ತಕ್ಕಂಥ ಚಾನ್ಸ್ ಇದೆ. ಮತ್ತೆ ನಾವೇನ್ ಮಾಡ್ತಾ ಇದೀವಿ? ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ? ಅವ್ರಿಗೆ ಮನವೊಲಿಸ್ಬೇಕು. ಈಗ ಸಮುದಾಯದಲ್ಲಿ ಕೆಲವೊಂದು ಆಚರಣೆಗಳು, ಸಂಪ್ರದಾಯಗಳು, ಪರಂಪರೆಗಳು ಇರ್ತವೆ. ಆ ಆಚರಣೆ, ಪರಂಪರೆ, ಸಂಪ್ರದಾಯಗಳಿಗೆ ನಾವು ಗೌರವಿಸೋಣ. ಹಂಗಂತೇಳಿ ಹಿಂಗ ಅವೈಜ್ಞಾನಿಕವಾಗಿ ಒಬ್ಬ ಹೆಣ್ಮಕ್ಳನ್ನ, ಅದು ಎಂತ ಸೂಕ್ಷ್ಮ ಟೈಮ್ ಹೇಳ್ರಿ. ಒಬ್ಬ ಹೆಣ್ಮಕ್ಳು ಡೆಲಿವರಿ ಆಗಿತ್ತು ಅಂತಂದ ಸೂಕ್ಷ್ಮ ಟೈಮ್ನಾಗ ಡೆಲಿವರಿ ಆಗಿ ದಿನದಿಂದನೇ ಅವ್ರು ಹೊರಗಡೆ ಇರ್ತಾಳೆ, ಯಾವುದೇ ರಕ್ಷಣೆ ಸೂಕ್ತ ರಕ್ಷಣೆ ಇದೆ ಅಂತಂದ್ರೆ ಹಾಗಾದ್ರೆ ನಾವೆಲ್ಲ ಇಡೀ ತಾಲೂಕು ಆಡಳಿತ ನಾವೆಲ್ಲ ಕನ್ವಿನ್ಸ್ಕೊಂಡು ಕೂತ್ಕೊಂಡಿದ್ರು. ಅವ್ರಿಗೆ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ಸಂಶೋಧನೆ ಮಾಡ್ಬೇಕಲ್ಲ. ನಾನೇ ಎಷ್ಟೋ ಕಡೆಗೆ ನೋಡಿದ್ದೀನಿ, ಓದಿದ್ದೀನಿ. ಯಾಕೆ ಅಂತಂತಂದ್ರೆ ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆನೂ ನನಗೆ ಗೊತ್ತಾಯ್ತು ಮೊನ್ನೆ. ಏನಂತಂದ್ರೆ ಆಗಿನ ಕಾಲದಲ್ಲಿ ಈ ಏನು ಕುರಿಗಾಯಿಗಳು ಇರ್ತಾರಲ್ಲ, ಅವರೆಲ್ಲ ಕಾಡು ಮೇಳುಗಳಲ್ಲೆಲ್ಲ ಓಡಾಡ್ತಿದ್ರು. ಓಡಾಡಿ ಬಂದ ತಕ್ಷಣ ಎಲ್ಲರೂ ಯಾರೇನು ದೊಡ್ಡ ಮನೆಗಳು ಇರ್ತಿಲ್ಲ, ಸಣ್ಣ ಸಣ್ಣ ಗುಡಿಸಲುಗಳಾಗೆ ವಾಸ ಮಾಡ್ತಕ್ಕಂತಾರ ಅವರು. ಅವಾಗ ಅವ್ರು ಏನ್ ಮಾಡಿದ್ರು, ಇಲ್ಲಿ ನಾವೆಲ್ಲೆಲ್ಲೋ ಸುತ್ತಾಡಿ ಬಂದಿರ್ತೀವಿ, ನಮ್ಮ ಜೊತೆಗೆ ಕ್ರಿಮಿಕೀಟಗಳು ಅವೆಲ್ಲ ಬಂದಿರ್ತವೆ. ಅದಕ್ಕೆ ಈ ತರ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಆ ಹೆಣ್ಮಕ್ಳು ಮನೇಲಿ ಇರೋದು ಬೇಡ ಅಂತೇಳಿ ಅವ್ರು ತುಂಬಾ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಿದ್ರು. ಅದಕ್ಕೆ ರೋಗ ನಿರೋಧಕ ಶಕ್ತಿ ಯಾವ ಗಿಡಗಳಿಗಿದೆ, ಯಾವ ಎಲೆಗಳಿಗಿದೆ, ಯಾವ ಸಸ್ಯಕ್ಕಿದೆ ಅಂತಕ್ಕಂಥದ್ದನ್ನ ಅವರು ಪರಿಶೀಲನೆ ಮಾಡಿ ಅದರಲ್ಲಿ ಮುಖ್ಯವಾಗಿ ಬೇವಿನ ಸೊಪ್ಪು, ಹುಣಸೆ ಮರದ ಎಲೆ, ಮತ್ತೆ ನಮ್ಮ ಇದು ನೀಲಗಿರಿ ಎಲೆ, ಅವನ್ನೆಲ್ಲವನ್ನ ಮಿಶ್ರ ಮಾಡಿ ಒಂದು ಬೆಡ್ ಥರ ಮಾಡಿ ಅವಳಿಗೆ ಸ್ವಲ್ಪ ರೆಸ್ಟ್ ಸಿಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವಳನ್ನ ಸಪ್ರೇಟ್ ಆಗಿರ್ತಕ್ಕಂಥದ್ದು. ಅವಳಿಗೆ ಬೆಚ್ಚಗಿರ್ಬೇಕು ಮತ್ತು ತಾಯಿ ಮಗು ಕೂಡ ಗಾಳಿ ಬೆಳಕು ಯಥೇಚ್ಛವಾಗಿ ಸಿಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವಳಿಗೆ ಆ ಥರದ ಒಂದು ಸಂಪ್ರದಾಯ ಶುರು ಮಾಡಿದ್ರು. ಇವರು ಬರ್ತಾ 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 ಸಂಪ್ರದಾಯದ ಹೆಸರಿನಲ್ಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ಹೆಣ್ಮಕ್ಳಿಗೆ ಕೆಳಗಡೆ ಏನಿಲ್ಲ, ಸುಮ್ಮನೆ ಮೇಲೊಂದು ತಾಡ್ಕೊಂಡು ಹಾಕ್ಬಿಟ್ಟಾರೆ, ಅವಳನ್ನ ಒಳಗೆ ಬಿಟ್ಬಿಟ್ಟಾರೆ. ಈಗ ನವಜಾತ ಶಿಶುಗೆ ಆರೈಕೆ ಮಾಡ್ಬೇಕಲ್ಲ, ನಾವಾದ್ರೆ ಎಷ್ಟು ಇದು ಮಾಡ್ತೀವಿ ಮನೆಗಿದ್ರೆ. ಆ ಥರದ ಒಂದು ಹೆಣ್ಣು ಮಗು ನಾನು ಬಿಟ್ಟಾರ ಅಂತಂದ್ರೆ ನನಗೆ ತುಂಬಾ ಬೇಜಾರಾಯ್ತದ. ಅವತ್ತು ಹೋಗಿದ್ದು ಈ ಥರದ್ದೆಲ್ಲ ನಾವು ಹೇಳ್ಬೇಕಲ್ಲ ಅವ್ರಿಗೆ. ಇಲ್ಲ ಆಗಂಗ ಆಯ್ತಂತ ಬರ್ತಾ 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 ಸಣ್ಣಿಕೆ ಆಗಿ ಲಾಸ್ಟ್ಗೆ ಇದಕ್ಕೆ ಬಂದಿರ್ತದ, ತಾಡ್ಪಾಲಿಗೆ ಬಂದ, ತಾಡ್ಪಾಡು ಸ್ಥಿತಿಗೆ ಬಂದದ. ನಾನು ಕೇಳಿದೆ ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದು ಪದ್ಧತಿ ಹಿಂದೆ ವೈಜ್ಞಾನಿಕ ಹಿನ್ನೆಲೆ ಏನಾದ್ರು ಆಯ್ತಾ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ, ಇಲ್ಲ ನಮ್ಮ ಮನೆಯಾಗ ನಮ್ಮ ತಾತ ಮುತ್ತಾದವರು ಹೊರಗಿರ್ತಿದ್ರೆ ನಾವು ಹೊರಗಿರ್ತೀವಿ ಅಷ್ಟೇ. ಆತರ ಸಂಶೋಧನೆ ಮಾಡಿದವರು ಕರ್ಕೊಂಡು ಹೋಗ್ತಾರೆ, ಅವ್ರು ಮನವರಿಕೆ ಮಾಡ್ತಾರೆ. ಇಲ್ಲ ಹಿಂದೆ ವೈಜ್ಞಾನಿಕ ಕಾರಣ ಇತ್ತು, ನಮ್ಮವರೆಲ್ಲ ಅದಕ್ಕೆ ಈ ತರ ಮಾಡ್ತಿದ್ರು. ಇವತ್ತು ನೀವು ಅದನ್ನ
ಮಾಡಕ್ ಹೋಗ್ಬೇಡ್ರಿ, ಅವ್ರಿಬ್ಬರಿಗೆ ನಾವು ಕಾಳಜಿ ತೋರಿಸ್ಬೇಕು ಈ ಟೈಮ್ನಾಗ ಅಂತಂದ್ರೆ ನಾವು ಮನವರಿಕೆ ಮಾಡ್ಬೇಕಲ್ಲ. ಹೋಗ್ತೀನಿ ನಾನು ಇದೇ ವಾರದಲ್ಲಿ ಬರೀ ಸಂಬಂಧಪಟ್ಟ ಇಲಾಖೆಯವ್ರು ಮಾತ್ರ ಅಲ್ಲ, ಮಾನವೀಯತೆ ಇರ್ತಕ್ಕಂಥ ಎಲ್ಲ ಆಫೀಸರ್ಸ್ ಈ ಕೆಲಸ ಮಾಡ್ಬೇಕಂತ ನಾನು ಹೋಗ್ತೀನಿ. ಒಂದು ಯಾವುದೋ ಒಂದು ಹೆಸರಿಟ್ಟು ಒಂದು ಕಾರ್ಯಕ್ರಮ ಮಾಡಿ ಒಂದು ಚಾನಲ್ ನಾವು ಮಹಿಳೆಯರಿಗೆ ಫಸ್ಟಿಗೆ ಮೇಡಮ್ ಅವರು ಆಮೇಲೆ ಎಲ್ಲ ಹಳ್ಳಿಗೆ ನಾವೇ ಹೋಗ್ರಿ. ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆಗೆ ಮತ್ತು ನಾವು ಪಂಚಾಯತ್ ಮಾಡ್ತೀವಿ. ಇವತ್ತಿಂದ ಈ ಒಂದು ಸಂಪ್ರದಾಯ ಕೊನೆಗಾಣೋದಕ್ಕೆ ನಾವೆಲ್ಲ ಒಂದು ವಾರ ಒಳಗಡೆ ನಾವು ಚಾನಲ್ ಇಡ್ತೀವಿ ಮೇಡಮ್. ಏನಾದ್ರೂ ಈಗ ಪ್ರಪೋಸಲ್ ಒಂದು ಆಯ್ತು, ಈ ಗವರ್ಮೆಂಟ್ ಸರ್ಕಾರಿ ಮಟ್ಟದಿಂದ ಇದನ್ನ ಎಲ್ಲಾ ಕಡೆಗೂ ಕೊಡ್ಬೇಕಂತಂದ್ರೆ ನಾವೇನೋ ತೀರ್ಮಾನ ಮಾಡಿದ್ರೆ ಗ್ರಾಮ ಪಂಚಾಯತಿ ವಯಸ್ಸು ನಾವಿನ್ನ ಒಂದು ಜಾಗೃತಿ ತರ ಮಾಡೋದು. ನಾನೇ ಅದಕ್ಕೆ ಚಾಲನೆ ಕೊಡ್ತೀನಿ. ಎಲ್ಲ ಕಡೆ ಕೂಡ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ 40 ವರ್ಷದಲ್ಲಿ ಇರ್ತಕ್ಕ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೊಡಿಸ್ಬಿಡೋಣ. ಅದಂತೂ ನೀವು ನನಗೆ ಸಮೀಕ್ಷೆ ಮಾಡಿ ಏನಾಗ್ತದೆ ಅಂತಂದ್ರೆ, ಜನ ಈಗ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ 108 ಯೋಜನೆಗಳು ಇರ್ತಾವ, ಅದನ್ನ ಮೀರಿ ನಾವು ಸಕ್ಸಸ್ ಆಗ್ಬೇಕು. ನಮ್ದು 176 ಶಾಲೆಗಳಲ್ಲಿ 128 ಶಾಲೆಗಳು ನಮ್ಮ ಇಲಾಖೆಯ ಹೆಸರಿಗೆ ನೋಂದಣಿ ಆಯಿತು. ಬಾಕಿ ಉಳಿದಿರ್ತಕ್ಕಂಥ 47 ಶಾಲೆಗಳ ನೋಂದಣಿಯನ್ನು ಮಾನ್ಯ ತಹಸೀಲ್ದಾರ್ ಕಚೇರಿಯಲ್ಲಿ ಎಲ್ಲ ದಾಖಲೆಗಳ ಸಮೇತ ನೋಂದಣಿ ಪ್ರಕ್ರಿಯೆಗಳಿಗೆ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿಕೊಟ್ಟಿದ್ದೇವೆ. ಹಾಗೆಯೇ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಮಾಹಿತಿಯನ್ನು ಕೇಳಿದಾಗ ನಾವು ಈಗಾಗಲೇ ಮೊದಲ ಹಂತದಲ್ಲಿ 323 ಅತಿಥಿ ಶಿಕ್ಷಕರು ಕೊಟ್ಟಿದ್ದರು ಪ್ರಾಥಮಿಕ. ಈಗ ಮತ್ತೆ ಕಳೆದ ವಾರ 76 ಹುದ್ದೆಗಳನ್ನು ಕೊಟ್ಟಿರುವುದರಿಂದ ಪ್ರಾಥಮಿಕ ಶಾಲೆ ಮಕ್ಕಳ ಅನುಪಾತಕ್ಕೆ ಅನುಗುಣವಾಗಿ ಶಿಕ್ಷಕರ ಹುದ್ದೆಗಳನ್ನು ನಾವು ಈಗ ಆಲ್ರೆಡಿ ಭರ್ತಿಯನ್ನು ಮಾಡಿಕೊಂಡಿದ್ದೀವಿ ಮೇಡಮ್. ಕಂಪೌಂಡು, ಅಡಿಗೆ ಕೋಣೆ ಮತ್ತು ಶೌಚಾಲಯಗಳ ಮಾಹಿತಿಯನ್ನು ಸಾಹೇಬರು ಮತ್ತು ತಾವು ಕೇಳ್ತೀವಿ ಮೇಡಮ್. ನಮ್ಮ ತಾಲೂಕಿನಲ್ಲಿ 127 ಕಡೆ ಈಗ ಆಲ್ರೆಡಿ ಕಂಪೌಂಡ್ ಇದೆ ಮೇಡಮ್. 49 ಶಾಲೆಗಳಲ್ಲಿ ಭಾಗಶಃ ಮತ್ತು ಹೊಸ ಒಂದು ಪ್ಲೇಸ್ಗಳಲ್ಲಿ ಕಂಪೌಂಡಿನ ಒಂದು ಅವಶ್ಯಕತೆ ಇದೆ ಮೇಡಮ್. ಶೌಚಾಲಯಗಳು ಒಟ್ಟು ಎಲ್ಲ ಶಾಲೆಗಳಲ್ಲಿ 605 ಶೌಚಾಲಯ ಯೂನಿಟ್ ಇದೆ ಮೇಡಮ್. ಹೆಚ್ಚುವರಿಯಾಗಿ 85 ಒಂದು ಹೊಸ ಶೌಚಾಲಯಗಳ ಯೂನಿಟಿನ ಅಗತ್ಯತೆ ಇದೆ ಮೇಡಮ್. ಸದಾ ಮಾಹಿತಿಯನ್ನು ತಮಗೆ ಪ್ರತ್ಯೇಕವಾಗಿ ಕೊಟ್ಟಿದ್ದೇನೆ ಮೇಡಮ್. ಇದರಲ್ಲಿ 33 ಯೂನಿಟನ್ನು KMRCಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಮೇಡಮ್. ಹಾಗೆ STPಯಲ್ಲಿ ಅಲ್ಲಿಯೂ ಕೂಡ ನಾವು ಒಂದು 30 ಯೂನಿಟನ್ನು ತೆಗೆದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ಮೇಡಮ್. ಹಾಗೆ ಒಟ್ಟು ನಮ್ಮ ಕೊಠಡಿಗಳು 1526, ಅದರಲ್ಲಿ 1072 ಒಳ್ಳೆಯ ರೀತಿ ಸುಸ್ಥಿತಿಯಲ್ಲಿರ್ತಕ್ಕಂಥ ಕೊಠಡಿಗಳು ಮೇಡಮ್. ಮೇಜರ್ ರಿಪೇರಿ ಮತ್ತು ಮೈನರ್ ರಿಪೇರಿ ಸೇರಿ ಒಟ್ಟು 271 ಕೊಠಡಿಗಳು ಮೇಡಮ್. ಇದರಲ್ಲಿ KKIDB ಮತ್ತು KMRCಯಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಮೇಡಮ್. ಈಗ ಆಲ್ರೆಡಿ ರಾಷ್ಟ್ರೀಯ ವಿಪತ್ತು ನಿಧಿ ಕಾರ್ಯಕ್ರಮದಲ್ಲಿ 9 ಶಾಲೆಗಳ ಒಂದು ಮಾಹಿತಿಯನ್ನು ಕೊಟ್ಟಿದೆ ಮೇಡಮ್. ಜಿಲ್ಲಾ ಪಂಚಾಯಿತಿ ಅನ್ಪೇಡ್ ಅನುದಾನದಲ್ಲಿ ತುರ್ತಾಗಿರ್ತಕ್ಕಂಥ 6 ಶಾಲಾ ಕೊಠಡಿಗಳ ಒಂದು ರಿಪೇರಿಗಾಗಿ ಪ್ರಸ್ತಾವನೆಯನ್ನು ತಾಲೂಕು ಪಂಚಾಯತ್ ಮೂಲಕ ಸಲ್ಲಿಸಲಾಗಿದೆ ಮೇಡಮ್. ಹಾಗೆಯೇ ಅಡಿಗೆ ಒಂದು ಕೋಣೆ ಬಗ್ಗೆ ಮಾಹಿತಿಯನ್ನು ಕೇಳಿದ್ರೆ 52 ಕಡೆ ನಮಗೆ ಅಡಿಗೆ ಕೋಣೆಯ ಒಂದು ಅವಶ್ಯಕತೆ ಇರ್ತಕ್ಕಂಥ ಮಾಹಿತಿಯನ್ನು ಪ್ರತ್ಯೇಕವಾಗಿ ನಮಗೆ ಬುಕ್ಲೆಟ್ನಲ್ಲಿ ಕೊಟ್ಟಿದ್ದೇನೆ ಮೇಡಮ್. ಮೊಬೈಲನ್ನು ಮಕ್ಕಳು ಬಳಕೆ ಮಾಡಲಾರದ ರೀತಿಯಲ್ಲಿ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ನಿರ್ದೇಶನ ಕೊಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕಳೆದ ಸಾಲಿನಲ್ಲಿ ತಾವು ಸಾಹಿತ್ಯ ಇಲಾಖೆಯ ಸುತ್ತೋಲೆಯಂತೆ ನಾವು ಮುಖ್ಯೋಪಾಧ್ಯಾಯರು ನಮ್ಮ CRP ಮತ್ತು BRPಗಳ ಮುಖೇನ ಮೊಬೈಲನ್ನು ಬಳಕೆ ಮಾಡತಕ್ಕಂಥದನ್ನು ನಿಷೇಧಿಸ್ತಕ್ಕಂಥ ಆದೇಶವನ್ನು ಕೊಟ್ಟು ಸರ್ಕಾರದ ಸುತ್ತೋಲೆಯನ್ನು ಎಲ್ಲರ ಒಂದು ಗಮನಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಶಿಕ್ಷಕರು ಕೇವಲ ಕೇವಲ ಚಟುವಟಿಕೆ ಹಾಗೂ ನಮ್ಮ ಇಲಾಖೆಯ ಶಾರ್ಟ್ಸ್ ಕೆಲಸ ಕಾರ್ಯಗಳಿಗೆ ಮಾತ್ರ ಬಳಕೆಯನ್ನು ಮಾಡಲಿಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಕೆಲವು ಕಡೆ ಚೀಲ ಮಾಡಿ ಆ ಚೀಲದಾಗ ಹಾಕಿಸುವ ವ್ಯವಸ್ಥೆ ಮಾಡಿ ಸ್ವಿಚ್ ಆಫ್ ಮಾಡಿ ಅವ್ರಿಗೆ ಯಾಕೆ. ಹಾಗೆ SLC ಫಲಿತಾಂಶದ ಬಗ್ಗೆ ನಮ್ಮ ತಾವು ಕೇಳಿದ್ರೆ, ನಮ್ದು ಕಳೆದ ಸಾಲಿನ ಫಲಿತಾಂಶ
99.45% ಆಗಿದ್ದು ಈ ವರ್ಷ 100% ಫಲಿತಾಂಶವನ್ನು ಮಾಡಲಿಕ್ಕೆ ತಮ್ಮ ನಿರ್ದೇಶನದ ಪ್ರಕಾರ ನಮ್ಮ ಇಲಾಖೆಯ 29 ಅಂಶಗಳ ಸಾಮರ್ಥ್ಯವನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಹಂತದಲ್ಲಿ ಕ್ರಮವನ್ನು ವಹಿಸಿದ್ದೇವೆ. ಹಾಗೆ ವಿವಿಧ ಶೀರ್ಷಿಕೆಯಲ್ಲಿ ಅನುದಾನಗಳ ಮಾಹಿತಿಯನ್ನು ಕೇಳಿದೆ ಮೇಡಮ್. ನಮ್ಮಲ್ಲಿ ಅನುದಾನಿತ ಶಿಕ್ಷಕರು ಮತ್ತು ಅನುದಾನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲೆಗಳ ಒಂದು ಶಿಕ್ಷಕರು ಇವರಿಗೆ ಸಂಬಂಧಪಟ್ಟಂತೆ ವಿವಿಧ ಲೆಕ್ಕ ಶಿಕ್ಷಕರಲ್ಲಿ ತಾಲೂಕು ಪಂಚಾಯತ್ ಮುಖೇನ ಅನುದಾನ ಬಿಡುಗಡೆಯಾಗುತ್ತಿತ್ತು. ಈ ತಿಂಗಳವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನದ ಕೊರತೆ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಗುರುತಿನ ಮುಖೇನ ತಮಗೆ ಮಾಹಿತಿಯನ್ನು ಒದಗಿಸಿದೆ.